ನಮೋ ಯುವ ಓಟ, ನರೇಂದ್ರ ಮೋದಿ ಅವರ ಯುವ ಓಟ. ಇವತ್ತು ನಾವೆಲ್ಲರೂ ನೋಡ್ತೇವೆ, ನರೇಂದ್ರ ಮೋದಿ ಅವರು 75 ಸಂವತ್ಸರ ಕಂಡ್ರು ಕೂಡ ಇವತ್ತಿಗೂ ಕೂಡ ಯುವಕರಂಗ ಅವರು ತಮ್ಮ ಚಟುವಟಿಕೆಗಳನ್ನ ಮಾಡ್ತಾ ಇದ್ದಾರೆ. ಯುವಕರಂಗ ಪ್ರತಿಯೊಂದು ವಿಷಯದಲ್ಲಿ ಕೂಡ ಉತ್ಸಾಹ ತೆಗೆದುಕೊಂಡು ನೋಡ್ತಾರೆ. ಯುವಕರಂಗ ಈ ಜಗತ್ತಿನಲ್ಲಿ ಪ್ರತಿಯೊಂದನ್ನು ನಾವು ಬದಲಿಸಲು ಸಾಧ್ಯ, ಅದನ್ನು ಉತ್ತಮ ಮಾಡೋಣ ಅನ್ನೋದಕ್ಕೆ ತಮ್ಮ ಪ್ರಯತ್ನವನ್ನು ಹಾಕ್ತಾ ಇದ್ದಾರೆ. ಆ ನರೇಂದ್ರ ಮೋದಿ ಅವರಿಂದ ನಾವು ನೋಡಿ ಕಲಿಯುವಂತದ್ದು ಬಹಳ ಇದೆ. ಇವತ್ತು ಅವ್ರು ಕೊಟ್ಟಂತ ಕರೆ ನಶಾ ಮುಕ್ತ ಭಾರತ. ಇವತ್ತು ಒಂದು ದೊಡ್ಡ ನಮ್ಮ ದೇಶದ ಮುಂದಿರುವಂತ ದೊಡ್ಡ ಚಾಲೆಂಜ್ ಅಂತಂದ್ರ ಇವತ್ತು ಬೇರೆ ಬೇರೆ ನಮ್ಮ ಯುವಕರಿಗೆ ನಮ್ಮ ದೇಶದಲ್ಲಿರುವಂತಹ ನಶೆಗಳು. ಹಿಂದ ಭಾರತ ದೇಶಕ್ಕೆ ಬ್ರಿಟಿಷರು ಬಂದು ಇಲ್ಲೇ ಈಸ್ಟ್ ಇಂಡಿಯಾ ಕಂಪನಿ ಮೂಲಕ ನಮ್ಮ ದೇಶವನ್ನು ಕಬ್ಜಾ ಮಾಡಿದ್ರ ಅವರು ಚೈನಾವನ್ನ ಅಫೀಮ ಸೇಲ್ ಮಾಡೋದ್ರ ಮೂಲಕ ಕಬ್ಜಾ ಮಾಡಿದ್ರು. ಪೂರ್ತಿ ಚೈನಾವನ್ನ ಅಫೀಮ ಚೈನಾ ಆಗಿ ಮಾಡಿಟ್ಟಿದ್ರು. ಹಾಗಾಗಿ ಸುಮಾರು 100 ವರ್ಷಗಳ ನಂತರ ಚೈನಾ ಎಚ್ಚೆತ್ತು ಆ ಬ್ರಿಟಿಷರ್ನ ಹೊರ ಹಾಕ್ಬೇಕಂದ್ರೆ ಮೊದಲು ನಾವು ಅಫೀಮ ಮುಕ್ತ ಆಗಬೇಕಂತ ಹೋರಾಟ ಮಾಡ್ತು. ಹಾಗಾಗಿ ಅಲ್ಲಿ ಕಮ್ಯುನಿಸಮ್ ಬರ್ಲಿಕ್ಕೆ ಕಾರಣ ಆಯ್ತು. ಇವತ್ತು ನಮ್ಮ ದೇಶದಲ್ಲಿ ಬೇರೆ ಬೇರೆ ಚಟಗಳನ್ನ ಸರ್ಕಾರದಿಂದ ಒಂದು ರೀತಿ ಎನ್ಕರೇಜ್ ಮಾಡುವಂತಾಗೈತೆ. ಇವತ್ತು ನಮ್ಮ ದೇಶದಲ್ಲಿ, ನಮ್ಮ ರಾಜ್ಯದಲ್ಲಿ ಸರಾಯಿಯಿಂದ ಸುಮಾರು 40,000 ಕೋಟಿ ರೂಪಾಯಿ ಸರ್ಕಾರ ಸರಾಯಿಗೆ ಟ್ಯಾಕ್ಸ್ ಅನ್ನು ಕಲೆಕ್ಟ್ ಮಾಡ್ತದೆ. ಈ ಸರಾಯಿಯಲ್ಲಿ ಸುಮಾರು 16 ಟೈಪ್ ಸ್ಲ್ಯಾಬ್ಸ್ ಅದಾವ. 16 ಟೈಪ್ ಸ್ಲ್ಯಾಬ್ಸ್. ಅದರಲ್ಲಿ 400ರಿಂದ 450 450ರಿಂದ 500 500ರಿಂದ 550 ಈ ರೀತಿ. ಈ ನಮ್ಮ ಈ ಸರಾಯಿ 40,000 ಕೋಟಿ ಸರಾಯಿ ಟ್ಯಾಕ್ಸ್ ಏನ್ ಬರ್ತದೆ, ಇದರಲ್ಲಿ 90% ಸರಾಯಿ ಇನ್ಕಮ್ ಮೊದಲ 4 ಸ್ಲ್ಯಾಬ್ ನಿಂದ ಬರ್ತದೆ. ಅಂದ್ರೆ ಬಡವರು ಕುಡಿಯುವಂತ ಸರಾಯಿಯಿಂದ. ಅಂದ್ರೆ ಹೆಚ್ಚು ಕಡಿಮೆ ಸುಮಾರು 36,000 ಕೋಟಿ ರೂಪಾಯಿ ಟ್ಯಾಕ್ಸ್ ಬಡವರು ಕೊಡುವಂತ ಟ್ಯಾಕ್ಸ್ ಇಂದ ಸರಾಯಿಯಿಂದ ಬರ್ತದೆ. 40,000 ರೂಪಾಯಿ ಸರ್ಕಾರಕ್ಕೆ ಟ್ಯಾಕ್ಸ್ ಬರ್ತದೆ ಅಂತಂದ್ರೆ ಸುಮಾರು 1 ಲಕ್ಷ ಕೋಟಿ ರೂಪಾಯಿಗಿಂತ ಹೆಚ್ಚು ಮೊತ್ತದ ಸರಾಯಿಯನ್ನ ನಮ್ಮ ಯುವಕರು, ನಮ್ಮ ಜನ ಕುಡಿತಾ ಇದ್ದಾರೆ ಇವತ್ತು. ಇದರ ಮೂಲಕ ಎಷ್ಟು ಪ್ರಮಾಣದ ದುಡ್ಡು ಹಾಳು, ಆರೋಗ್ಯ ಹಾಳು, ಸಾಮಾಜಿಕ ಸ್ವಾಸ್ಥ್ಯ ಹಾಳು, ಕ್ರಿಮಿನಲ್ ಆಕ್ಟಿವಿಟೀಸ್ ಎಷ್ಟು ಹೆಚ್ಚಾಗ್ತಾ ಇದ್ದಾವೆ ನೀವು ವಿಚಾರ ಮಾಡಬೇಕು. ಅದೇ ರೀತಿ ಮೊನ್ನೆ ನಾವು ಹಾಸನದಲ್ಲಿ ನೋಡಿದೀವಿ, 10 ಜನ ಗಣಪತಿ ಉತ್ಸವದಲ್ಲಿ ಹೊರಟಿದಂತವ್ರು ಸತ್ತು. ಆ ಟ್ರಕ್ ಬಂದು 10 ಜನರ ಮೇಲೆ ಹಾದು 10 ಜನರನ್ನು ಕೊಂದು. ಆ ಡ್ರೈವರ್ ಕೂಡ ಗಾಂಜಾ ಹೊಂದಿದ್ದ, ಆ ಡ್ರೈವರ್ ಕೂಡ ನಿಷೇಧ ಮಾಡಿದ್ದ. ಇವತ್ತು ನಾವು ಹುಬ್ಬಳ್ಳಿ ಧಾರವಾಡದಲ್ಲಿ ನೋಡ್ತೇವೆ, ಏನ್ ಕ್ರೈಮ್ ಆಗ್ತಾವೋ ಅದರಲ್ಲಿ ಆಲ್ಮೋಸ್ಟ್ 75% ಕ್ರೈಮ್ ಹಿಂದ ಆ ಹುಡುಗರಿಗೆ ತಾವು ಏನು ಕ್ರೈಮ್ ಮಾಡೇವಿ, ತಾವು ಯಾರಿಗೆ ಚಾಕು ಹಾಕಿದ್ದೇವೆ, ಯಾಕೆ ಹಾಕಿದ್ದೇವೆ, ಏನ್ ಹಾಕಿದ್ದೇವೆ ಅಂತ ಖಬರ್ ಇದ್ದಂತ ನಿಷಾದಲ್ಲೇ ಆಗ್ತಾ ಇದೆ. ಇವತ್ತು ನಾವು ಪಂಜಾಬ್ ನೋಡ್ತಾ ಇದ್ದೇವೆ. ನಾವು ಚಿಕ್ಕವರಿದ್ದಾಗ ಪಂಜಾಬ್ ನಮ್ಗಿಂತ ಬಹಳ ಅಂದ್ರೆ ಬಹಳ ಮುಂದುವರಿದ ರಾಜ್ಯವಾಗಿತ್ತು. ಇವತ್ತು ಅತ್ಯಂತ ಹಿಂದುಳಿದು ಅಂದ್ರೆ ಒಂದು ಜನರೇಷನ್ ಅಲ್ಲಿ ಟೆರರಿಸಂ ಸಂಬಂಧ ಹೋಗ್ತಾರ. ಇವತ್ತಿನ ಜನರೇಷನ್ ಪೂರ್ತಿ ನಶೆ ಸಂಬಂಧ ಹಾಳಾಗಿ ಹೋಗಿದೆ. ಹಾಗಾಗಿ ಇವತ್ತು ಈ ನಶೆಗಳ ಬಗ್ಗೆ ಬಹಳ ಅಂದ್ರೆ ಬಹಳ ಜಾಗೃತರಾಗಿ ನಾವಿರೋದು ಮತ್ತು ನಮ್ಮ ಮಕ್ಕಳಿಗೆ ಇವತ್ತು 4-5ನೇ ಕ್ಲಾಸ್ ಆಗಿದ್ದಂದ್ರೆ ನಾವು ಅದನ್ನ ಜಾಗೃತಿ ಮೂಡಿಸುವಂತ ಅವಶ್ಯಕತೆ ಇದೆ. ಆ ರೀತಿಯ ಜಾಗೃತಿಯನ್ನು ನಾವು ಮನೆಯಲ್ಲಿ ಮಾತಾಡ್ಬೇಕು. ನಮ್ಗೆ ಗೊತ್ತಿದ್ದವ್ರ ಜೊತೆ, ನಮ್ಮ ಮಕ್ಕಳ ಜೊತೆ, ಅಣ್ಣ ತಮ್ಮಗಳ ಜೊತೆ, ತಮ್ಮರ ಜೊತೆ, ತಂಗಿ ಜೊತೆ, ಎಲ್ಲರ ಜೊತೆ ಇದನ್ನ ಮಾಡಿ ಈ ನಶೆಯ ಬಗ್ಗೆ ನಾವು ಜಾಗೃತಿ ಮಾಡಬೇಕು. ಈ ನಶೆ ಕೇವಲ ಸೇರೆ ಮತ್ತು ಡ್ರಗ್ಸ್ ನಶೆ ಮಾತ್ರ ಇಲ್ಲ. ಇವತ್ತು ಮೊಬೈಲ್ ನಶೆ ಕೂಡ ಬಹಳ ಜನಕ್ಕೆ. ಎಲ್ಲಾ ಉದ್ಯೋಗ ಬಯಸಿ ಬಿಟ್ಟು ಮೊಬೈಲಿನ ನಶೆಯನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ಈ ಎಲ್ಲಾ ನಶೆಗಳು ನಮ್ಗೆ ಯಾವ ನಶೆಗಳ ಕಡೆ ನಾವು ಹೆಚ್ಚು ಹೋಗ್ತಾ ಇದ್ದೇವೆ, ಅದನ್ನ ಹೆಂಗ ಕಂಟ್ರೋಲ್ ಮಾಡಬೇಕು, ಅದನ್ನ ಬಿಡಬೇಕು ಅನ್ನೋದ್ರ ಬಗ್ಗೆ ನಾವೆಲ್ಲರೂ ವಿಚಾರ ಮಾಡಬೇಕು. ನಮ್ಮ ಸುತ್ತಮುತ್ತಲಿನ ಬಗ್ಗೆನೂ ಕೂಡ ಕಾಳಜಿ ಮಾಡಬೇಕು ಅಂತ ಹೇಳಿ ಮತ್ತೊಮ್ಮೆ ಈ ನವ ಯುವ ಓಟ ನಶಾ ಮುಕ್ತ ಭಾರತಕ್ಕಾಗಿ ಇದನ್ನು ಆಯೋಜಿಸಿದಂತ ಶ್ರೀ ಪ್ರಹ್ಲಾದ್ ಜೋಶಿ ಅವರಿಗೆ ಅಭಿನಂದನೆ ಸಲ್ಲಿಸಿ, ಇದನ್ನು ಉತ್ತಮವಾಗಿ ಆಯೋಜಿಸಿದ ನಮ್ಮ ಜಿಲ್ಲಾ ಭಾರತೀಯ ಜನತಾ ಪಕ್ಷ ಮತ್ತು ಯುವ ಮೋರ್ಚಾದವರಿಗೆ ಎಲ್ಲರಿಗೂ ಕೂಡ ಅಭಿನಂದನೆ ಸಲ್ಲಿಸಿ ನನ್ನ 4 ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ.